7 ತಿಂಗಳ ಗರ್ಭಿಣಿ ಮಹಿಳೆ ದಿನವಿಲ್ ಎಂಬ ಮಹಿಳೆಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಫೈನಾನ್ಸ್ನವರು. ಹೌದು, ಮನೆಯಿಂದ ಹೊರ ಹಾಕಿ ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಫೈನಾನ್ಸ್ನವರು. ಮಾನವೀಯತೆ ಇಲ್ಲದೆ ವರ್ತಿಸುತ್ತಿರುವ ಫೈನಾನ್ಸ್ ಕಂಪನಿಯವರು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ನಡೆದ ಅಮಾನವೀಯ ಘಟನೆ ಇದಾಗಿದೆ. ಸಿಎಂ ಸಭೆ ಮಾಡಿದ್ರು ಸಹ ಕ್ಯಾರೆ ಎನ್ನದ ಮೈಕ್ರೋ ಫೈನಾನ್ಸ್ನವರು 7 ತಿಂಗಳ ಗರ್ಭಿಣಿಯನ್ನ ಮನೆಯಿಂದ ಹೊರ ಹಾಕಿ ಮನೆಗೆ ಬೀಗವನ್ನ ಜಡಿದಿದ್ದಾರೆ. ಧಾರವಾಡ ಜಿಲ್ಲೆಯ ಆಳ್ನಾವರ ತಾಲೂಕಿನ ಅರವಟಗಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆ ಇದಾಗಿದ್ದು, ಫಿಲಿಪ್ ಬಿಲ್ಲಾ ಎಂಬುವರು ಸಾಲ ಪಡೆದುಕೊಂಡಿದ್ರು. ಕಳೆದ 2023ರಲ್ಲಿ 5 ಲಕ್ಷ ಸಾಲ ಪಡೆದುಕೊಂಡಿದ್ದಾರೆ ಫಿಲಿಪ್ ಬಿಲ್ಲಾ. ಈಕ್ವಿಟಾಸ್ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದುಕೊಂಡಿದ್ದು, ಅದನ್ನು ತೀರಿಸಲಾಗದೆ ಸೋತಿದ್ದ ಇವರನ್ನು ಮನೆಯಿಂದ ಹೊರಗಡೆ ಹಾಕಿ ಬೀಗವನ್ನ ಜಡಿದಿದ್ದಾರೆ. ಸಾಲ ಕಟ್ಟದೆ ಇರೋದಕ್ಕೆ ಮನೆಯನ್ನೇ ಸೀಸ್ ಮಾಡಿದ್ದಾರೆ ಫೈನಾನ್ಸ್ನವರು. ಫಿಲಿಪ್ ಬಿಲ್ಲಾ ಅವರ ತಂದೆಯು ತೀರಿಕೊಂಡಾಗ ಸಹ ಫೈನಾನ್ಸ್ನವರು ಅಟ್ಟಹಾಸ ಮೆರೆದಿದ್ದು, ಮನೆಯ ಬೀಗ ಕೊಡದೆ ಫೈನಾನ್ಸ್ನವರು ತಮ್ಮ ಆಟವನ್ನ ತೋರಿಸಿದ್ದಾರೆ. ಸದ್ಯ ಮನೆ ಇಲ್ಲದೆ ಗರ್ಭಿಣಿ ಮಹಿಳೆ ಬಿನಾದಿಲ್ಲಾ ಅವರು ಹೊರಗಡೆ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯವರೆಗೆ 2.5 ಲಕ್ಷ ಸಾಲ ಮರಳಿ ತುಂಬಿದ್ರು ಸಹ ಈ ಫೈನಾನ್ಸ್ನವರು ಆಕೆಗೆ ಟಾರ್ಚರ್ ಕೊಡೋದು ಮಾತ್ರ ನಿಂತಿರಲಿಲ್ಲ. ಸದ್ಯ ಕಳೆದ 6 ತಿಂಗಳಿಂದ ಸಾಲ ತುಂಬದೆ ಇರೋದಕ್ಕೆ ಮನೆಗೆ ಬೀಗ ಜಡಿದಿದ್ದಾರೆ ಫೈನಾನ್ಸ್ನವರು. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮನೆಗೆ ಬೀಗ ಜಡಿದು ಈಕ್ವಿಟಾಸ್ ಫೈನಾನ್ಸ್ ಕಂಪನಿಯವರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಆವಾಗ ಚಿಂತೆ ಮಾಡ್ಕೊತಿದ್ರು, ಮನೆ ಸೀಜ್ ಆಗ್ತಿದ್ವಿ ಅಂತೇಳಿ, ಎಲ್ಲ ಬಂದು ಸೀಜ್ ಮಾಡ್ತಾರೆ ಅಂತೇಳಿ ಅದೇ ಟೆನ್ಷನ್ ತಗೊಂಡು ಅವರು ಆರಾಮಲ್ಲಿ ತಿರ್ಕೊಂಡು ಹೋಗಿದ್ದಾರೆ ಸರ್. ನಿಮ್ಮ ಅವ್ವ ತೀರ್ಕೊಂಡಾಗ ಏನಾದ್ರು ಕದ ತೆಗ್ದಿದ್ರ ಅವರು? ಹಾಕಿದ್ರು. ಇಲ್ಲ ಬಾಂಡೆ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿ ಅಡುಗೆ ಮಾಡೋದು. ಸರ್, ಇದಕ್ಕೆ ಲೋನ್ ತಗೊಂಡಿದ್ವಿ. ಇದ್ರ ಮೇಲೆ ಒಂದು 5 ಲಕ್ಷ ತಗೊಂಡಿದ್ವಿ. 2 ಲಕ್ಷ ಸಾಲ ತೀರ್ಸ್ಯಾರಿ. ಇನ್ನೊಂದು 3 ತಿಂಗಳು ಕಂತು ಡ್ಯೂ ಆಗಿ ಮಾಡ್ಯಾರ್ರಿ. ಆಮೇಲೆ ಈಗ ಡ್ಯೂ ಆಗೈತಂತ ಬಂದು ಕಿಲಿ ಹಾಕ್ತೀವಿ ಅಂತ ಬಂದಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಪ್ರೆಗ್ನೆಂಟ್ ಅದೀವಿ, ನಮ್ಮ ಮಾವಾಗ ಒಂದು ಸ್ವಲ್ಪ ಆರಾಮಿದ್ದಿರ್ಕಿಲ್ಲ, ಇನ್ನೊಂದು ತಿಂಗಳಿಗೆ 2 ತಿಂಗಳು ಟೈಮ್ ಕೊಡ್ರಿ ಕಟ್ತೀವಿ ಅಂತ ಹೇಳಿದ್ವಿ. ಅವರಾದರೂ ಅವ್ರು ಕೇಳಂಗಿಲ್ಲ. ಇಲ್ಲ ನೀವು ಹೊರಗೆ ಆಸೆ ಹೋಗಲೇಬೇಕು, ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ, ನೀವು ಕಂತು ತುಂಬೇಲೆ ನಿಮ್ಮ ಬಾಕಿ ಎಲ್ಲ ತಿರ್ಸ್ಕೊಂಡು ಆಮೇಲೆ ಕದ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಹಿಂಗಾಗಿದ್ದ ಕೂಡಲೇ ನಮ್ಮ ಮಾವ್ರಿಗೆ ಆರಾಮಿದ್ದಿರ್ತಿದ್ವಿ. ಅವರು ಪಾಪ ಇದರಿಂದ ಟೆನ್ಷನ್ ಭಾಳ ತೊಗೊಂಡು ಅವ್ರಿಗೆ ಹಿಂಗೆ ಆರಾಮ ಚಿಂತೆ ಮಾಡಿಬಿಟ್ಟು ಅವ್ರಿಗೆ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ. ನಾವು ಪ್ರೆಗ್ನೆಂಟ್ ಆದ್ವಿ ಅಂತ ಅವ್ರು ಕೇಳಿದ್ರು. ಮನೆಗೆ ಹೊರಗೆ ಹಾಕಿದ್ವಿ. ನಾವು ಬಾಂಡೆ ಸಾಮಾನೆಲ್ಲ ಇಲ್ಲೇ ಇಟ್ಟು ಇಲ್ಲೇ ಕುಂತು ಇಲ್ಲೇ ಅಡುಗೆ ಮಾಡಿದ್ವಿ ಸರ್. ಇಲ್ಲೇ ಮಕ್ಕಳು ಇಲ್ಲೇ ಇರ್ತೀವಿ. ನಿಮ್ಮ ಹೆಸರು ಹೇಳ್ರಿ ಅಕ್ಕ? ನಮ್ಮ ಹೆಸರು ದಿನಾ ರೀ. ದಿನಾ